स्वागत है आपका बी न्यूज़ नेशन में। मैं हूं आबिद हुसैन शेख। हजारों गणेश जी की मूर्तियां बांटी परिसर प्रेमी पट्टन शेट्टी ने। पूर्व मंत्री अप्पा साहब पट्टन शेट्टी की ओर से मुफ्त में गणेश मूर्तियों की वितरण कार्यक्रम बीजापुर शहर के अदृष्ट लक्ष्मी मंदिर में गजानन महामंडली के अध्यक्ष और पूर्व मंत्री अप्पा साहब पट्टन शेट्टी के नेतृत्व में मिट्टी से बने 1150 गणेश जी की मूर्तियों को परिसर प्रेम का संदेश देते हुए मुफ्त में जनता में बांटे गए, जिसमें 150 बड़े गणेश जी की मूर्तियां और 1000 से ज़्यादा घरों में बिठाने वाली मूर्तियों को देकर समाज सेवा और परिसर प्रेम होने का संदेश रवाना किया। पूर्व मंत्री अप्पा साहब पट्टन शेट्टी ने ಪರಿಸರ ಸ್ನೇಹಿ ಪ್ರಜಾನೋತ್ಸವ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ 1000ಕ್ಕೂ ಹೆಚ್ಚು ಮನೆಗಳಿಗೆ ಮನೆಗಳಲ್ಲಿ ಉಳಿಸೋದು ಗಣಪತಿಗಳನ್ನು ಇವತ್ತು ವಿತರಣೆ ಉಚಿತವಾಗಿ ಮಾಡಲಾಗಿದೆ ಮತ್ತು ಮಂಡಳಿಗಳ ಅಂದರೆ ಬಿಜಾಪುರ ನಗರದಲ್ಲಿ ಮಂಡಳಿ ಕೂಡ್ತಾವೆ ಅವನು ಕೂಡ 100-150 ಗಣಪತಿಗಳನ್ನು ಅವರಿಗೆ ಕೊಟ್ಟು ಪರಿಸರವಾದಂಥ ಗಣಪತಿ ಆಚರಣೆಗೆ ಒಂದು ಉತ್ತೇಜನ ನೀಡಲಾಗಿದೆ. ಬಿಜಾಪುರ ಗಜಾನನ ಮಹಾಮಂಡಲ ಕಾರ್ಯಕರ್ತರು ಕಳೆದ 3-4 ತಿಂಗಳಿಂದ ಅಂದರೆ ಹೋಗಿ ಆರ್ಡರ್ ಕೊಟ್ಟು ಅವನ್ನ ಅಲ್ಲಿ ಭೇಟಿಯಾಗಿ ನಿರಂತರವಾಗಿ 2-3 ತಿಂಗಳಿಂದ ಸಂಪ್ರದಾಯದಲ್ಲಿ ಇಟ್ಕೊಂಡು ಮಣ್ಣಿನ ಮೂರ್ತಿಗಳು ಸಿಗುವಂಥದ್ದು ಭಾಳಷ್ಟು ವಿರಳ. ಯಾಕಂದರೆ ಭಾಳಷ್ಟು ತಯಾರಾಗಂಗಿಲ್ಲ. ಆದರೂ ಕೂಡ ನಮ್ಮವ್ರು ಮುಂಚಿತವಾಗಿ ಹೋಗಿ ಭೇಟಿಯಾಗಿ ಆ ದಾಂಡೀಲಿಂದ ಆ ಕಡೆ ಎಲ್ಲೋ ಒಂದು ಹಳ್ಳಿಯಲ್ಲಿ ಒಂದು ಗ್ರಾಮದಲ್ಲಿ ಒಂದು ತಯಾರಾಗ್ತವೆ. ಅದನ್ನು ತರಿಸಿ ಇವತ್ತು ನಮ್ಮ ಗಜಾನನ ಮಹಾಮಂಡಲದಿಂದ ಇವತ್ತು ವಿತರಣೆಯನ್ನು ಮಾಡಲಾಗಿದೆ. 1000ಕ್ಕಿಂತ ಹೆಚ್ಚು ಮನೆಯಲ್ಲಿ ಕೂರಿಸುವಂಥ ಗಣಪತಿಗಳನ್ನು ಕೊಟ್ಟಿದೆ. 100-150 ದೊಡ್ಡ ಗಣಪತಿಗಳು ಅಂದರೆ ಏನು ಮಂಡಳದಲ್ಲಿ ಕೂಡಿಸ್ತಾವಲ್ಲ ಅವುಗಳನ್ನು ಗಜಾನನ ಮಹಾಮಂಡಳ ಶಿವಾಜಿ ವೃತ್ತ ಇವರಿಂದ ವಿತರಿಸಲಾಗಿದೆ ಉಚಿತವಾಗಿ. ಪರಿಸರ ಸ್ನೇಹಿ ಕಾಳಜಿ ಬೆಳಿಬೇಕು, ಏನು ಸರ್ಕಾರದ DOP ಕೂಡಿಸ್ಬಾರ್ದು ಅನ್ನೋಂಥದ್ದೇನಿದೆ ಅದಕ್ಕೆ ಪೂರಕವಾಗಿ ಗಜಾನನ ಮಹಾಮಂಡಲ ಕಾರ್ಯವನ್ನು ಮಾಡ್ತಾಯಿದೆ. ಯಾಕಂದರೆ ಬರೀ ಭಾಷಣಗಳಾಗಬಾರ್ದು, ಕೃತಿಯಲ್ಲಿ ಆಗಬೇಕು. ಜನರಿಗೆ ಅವು ಎಲ್ಲಿ ಸಿಗ್ತಾವ, ಹೆಂಗೆ ಸಿಗ್ತಾವ, ಅದು ಕಾಸ್ಟ್ ಏನು ಅನ್ನೋಂಥ ಭಾಳಷ್ಟು ಗೊಂದಲ ಐತೆ ಬಿಜಾಪುರ ಜನರಿಗೆ. ಎಲ್ಲಿ ಸಿಗ್ತಾವ ಅನ್ನೋದು ಗೊತ್ತಿಲ್ಲ. ಮಣ್ಣಿನ ಗಣಪತಿ ಎಲ್ಲಿ ಸಿಗ್ತಾವ ಗೊತ್ತಿಲ್ಲ. ಮತ್ತು ಅದು ತುಟ್ಟಿ ಆಗ್ತವೆ, ತಂದು ಕೂಡಲೇ ಅದು ಬಿದ್ದು ಹೋಗ್ತದೆ, ರ್ಯಾಕ್ ಆಗ್ತದೆ ಅನ್ನೋಂಥದ್ದೇನು ಭಾಳಷ್ಟು ನಾವು ಎಲ್ಲವನ್ನು ಅಭ್ಯಾಸ ಮಾಡಿ 200 ಕಡೆಗಳಲ್ಲಿ ವಿಸಿಟ್ ಮಾಡಿ ನಮ್ಮ ಕಾರ್ಯಕರ್ತರು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಎಲ್ಲಿ ಮಣ್ಣಿನ ತಯಾರಾಗ್ತವೆ ಅದನ್ನು ನೋಡ್ಕೊಂಡು ತಂದು ಅವ್ರು ಉಚಿತವಾಗಿ ಕೊಟ್ಟಿದ್ದೀವಿ. ಈಗ ಜನ ಭಾಳಷ್ಟು ಬೇಡಿಕೆ ಬಂದಿದೆ. ನಾವು 1000ಕ್ಕೂ ಹೆಚ್ಚು ಕೊಟ್ಟರು ಇವತ್ತು ಇನ್ನೂ ಜನ ನಾವು ಕೂಡ ಮಣ್ಣಿನ ಗಣಪತಿ ಕೂಡಿಸ್ತೀವಿ, ನಮಗೂ ಕೂಡ ಕೊಡ್ರಿ ಅನ್ನುವಂಥದ್ದು. ದುಡ್ಡಿಗೆ ಅಲ್ಲ, ದುಡ್ಡು ಕೊಟ್ಟರು ಕೂಡ ಸಿಗುವಂಥ ಪರಿಸ್ಥಿತಿ ಇಲ್ಲ. ಅಷ್ಟು ಇವತ್ತು ಜನರಲ್ಲಿ ಬಿಜಾಪುರ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿದೆ. ನಮಗೆ ಖುಷಿಯಾಗಿದೆ. ಇವತ್ತು ನಾವು ಮಾಡಿರುವಂಥ 2ನೇ ವರ್ಷ. ಕಳೆದ ಬಾರಿ ಕೂಡ ಒಂದು 200-400 ಅಷ್ಟೇ ಕೊಟ್ಟಿದ್ವಿ. ನಮ್ಮ 300-400 ಆಗಿದ್ದು ಈ ಸಲ 1500 ತನೂ ನಾವು ಗಜಾನನ ಮೂರ್ತಿಗಳನ್ನು ಇವತ್ತು ಮಣ್ಣಿನ ಗಣಪತಿ ಕೊಟ್ಟಿವಿ. ಇದರಿಂದ ಭಾಳಷ್ಟು ಜನರಿಗೆ ಮಣ್ಣಿನ ಇದೇ ರೀತಿ ಇನ್ನೊಂದು ವರ್ಷ ಆದರೆ ಬಹುತೇಕ ಸಂಪೂರ್ಣವಾಗಿ ಬಿಜಾಪುರ ನಗರ, ನಾನು ಹೇಳಿದೆ ಒಂದು 3-4 ವರ್ಷ ತಂದೆ, ಒಂದು 3 ವರ್ಷ ಬಹುತೇಕ 4 ವರ್ಷ ಅನಿಸಿದ್ದು. ಮುಂದಿನ ವರ್ಷನೇ ಸಂಪೂರ್ಣವಾಗಿ ಬಿಜಾಪುರದಲ್ಲಿ ಪರಿಸರ ಸ್ನೇಹಿ ಗಣಪತಿಗಳನ್ನೇ 100% ಪ್ರತಿಷ್ಠಾಪನೆ ಆಗ್ತದೆ. ಇದಕ್ಕೆ ಮುಂದಿನ ವರ್ಷನೂ ಕೂಡ ನಾವು ಗಜಾನನ ಮಹಾಮಂಡಳು ಮಣ್ಣಿನ ಗಣಪತಿಗೆ ಕೈ ಜೋಡಿಸುವಂಥ ಕೆಲಸ. और खबरों के लिए देखते रहिए बी न्यूज़ नेशन।